ಕರ್ನಾಟಕದಲ್ಲಿ ಹಲವಾರು ರಾಜಕೀಯ ಏಳುಬೀಳುಗಳು ಪಾರ್ಟಿ ಮಧ್ಯೆಗಳೆಲ್ಲ ನೋಡಿದ್ದೀವಿ. ಆದರೆ ಇಬ್ಬರು ಸೀನಿಯರ್ ಲೀಡರ್ಸು ಒಂದು ಪಾರ್ಟಿದು ಇಷ್ಟು ಬಾಲಿಶವಾಗಿ ನಡ್ಕೊಂಡಿರೋದು ಎಲ್ಲೂ ನೋಡಿಲ್ಲ. ಕರ್ನಾಟಕ ಜನರನ್ನ ಏನು ಮೂರ್ಖರಂತ ತಿಳ್ಕೊಂಡಿದ್ದಾರೆ ಅವರು. ಇಷ್ಟೆಲ್ಲ ಸರ್ಕಸ್ಸು ನಡೆದು ಹಿನ್ನೆಲೆ ನಡೆದು ಅಗ್ರಿಮೆಂಟ್ ಆಗಿದೆ ಅಂತ ಆಗಿಲ್ಲ ಅಂತ ಇಷ್ಟೆಲ್ಲ ನಡೆದು ಕರ್ನಾಟಕವನ್ನು ತಮ್ಮ ರಾಜಕೀಯ ಕುರ್ಚಿಗಾಗಿ ಬಳಸ್ಕೊಂಡು ಕರ್ನಾಟಕ ಜನತೆನ ಈಗ ಏನು ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದರೆ ಕರ್ನಾಟಕ ಜನ ಮೂರ್ಖರ ಭಾಳ ತಪ್ಪು ತಿಳ್ಕೊಂಡಿದ್ದಾರೆ ಅವರು. ಮತ್ತು ಕುರ್ಚಿ ಇಟ್ಕೊಳ್ಳೋದು ಅಥವಾ ಬಿಟ್ಕೊಳ್ಳೋದು ಅದು ಇಬ್ಬರು ನಡೆಯಿರುವಂಥ ಒಪ್ಪಂದ ಅಲ್ಲ. ಕರ್ನಾಟಕ ಜನರ ಭಾವನೆಗಳು ಇದ್ದಾವೆ. ಅದು ಯಾವುದಕ್ಕೂ ಕೂಡ ಇವತ್ತು ಗೌರವ ಇಲ್ಲದ ರೀತಿಯಲ್ಲಿ ಭಾಳ ಬಾಲಿಶವಾಗಿ ನಡ್ಕೊಳ್ತಾ ಇದ್ದಾರೆ. ಎರಡನೇದಾಗಿ ಅವರು ಭೇಟಿ ಆಗಿರೋದು ಮತ್ತು ಭೇಟಿ ಆದಮೇಲೆ ಹೊರಗಡೆ ಬಂದು ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಅದನ್ನು 100 ಬಾರಿ ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ. ಅದಕ್ಕೋಸ್ಕರ ಯಾಕೆ ಭೇಟಿ ಆಗಬೇಕಾಯ್ತು? ಮತ್ತು ಅವರು ಭೇಟಿಯಾಗಿ ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತಂತ ಇಬ್ಬರು ಹೇಳಿದ ಮೇಲೆ ಹಂಗಂದರೆ ಪರಸ್ಪರ ಒಪ್ಪಂದ ಇಲ್ಲ ಅನ್ನಂಗೆ ಆಯ್ತಲ್ಲ. ಪರಸ್ಪರ ಒಪ್ಪಂದ ಆಗಿದ್ದರೆ ಇಂಥದಕ್ಕೆ ನಾವು ಇಬ್ಬರು ಸೇರಿ ಒಪ್ಕೊಂಡಿದ್ದೇವೆ ಅಂತ ಹೇಳ್ತೀವಿ. ಇದೆಲ್ಲ ಜನ ಗಮನಿಸ್ತಾ ಇದ್ದಾರೆ. ರೈತರು ಸಂಕಷ್ಟದಲ್ಲಿದ್ದಾರೆ, ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ. ಬೆಳೆ ನಾಶ ಆಗಿದೆ, ಬೆಂಬಲ ಬೆಲೆ ಇಲ್ಲ, ಹಲವಾರು ಸಮಸ್ಯೆಗಳಿದ್ದಾವೆ. ಮತ್ತು ಶಿಕ್ಷಣ ಅಂತೂ ಅಧೋಗತಿಗೆ ಹೋಗಿದೆ. ಎಲ್ಲಾದರೂ ನೋಡಿದರೆ ರಾಜ್ಯದಲ್ಲಿ 3 ಬಾರಿ SSLC ಎಕ್ಸಾಮ್ ಮಾಡಿಸೋದು, ಆಮೇಲೆ SSLC ಎಕ್ಸಾಮನ್ನು ಕೇವಲ 15-20 ಮಾರ್ಕ್ಸಿಗೆ ಪಾಸ್ ಮಾಡಿಸೋವಂಥದ್ದು. SSLC ಅಂದರೆ ಭಾಳ ಇಂಪಾರ್ಟೆಂಟ್. ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ತಮಗೇನು ಸಂಬಂಧ ಇಲ್ಲದರಂಗೆ ಸುಮ್ಮನೆ ಕೂತಿದ್ದಾರೆ. ಅಭಿವೃದ್ಧಿ ಸಂಪೂರ್ಣ ನಿಂತೋಗಿದೆ. ಅಷ್ಟೇ ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಅಭಿವೃದ್ಧಿ ಮಾಡ್ತೀವಿ, SC ST ಅಭಿವೃದ್ಧಿ ಮಾಡ್ತೀವಿ ಅಂತ. SC ST SCP TSP ಹಣನೂ ಖರ್ಚು ಮಾಡಿಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ಗಿಟ್ಟು ಹಣ 441 ಕೋಟಿ ರೂಪಾಯಿ ಜಾತಿ ಗಣತಿಗೆ ಖರ್ಚು ಮಾಡಿದ್ರು. ಇದು ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಅಭಿವೃದ್ಧಿ ಮಾಡುವಂಥದ್ದು, SC ST ಅಭಿವೃದ್ಧಿ ಮಾಡೋದು. ಇದೆಲ್ಲ ಸುಮ್ಮನೆ ಮೇಜರ್ ವಿಷಯಗಳನ್ನು ಅಷ್ಟೇ ಹೇಳಿದೆ. ಭ್ರಷ್ಟಾಚಾರ ಅಂತೂ ಕಾಂಪಿಟೇಷನ್ ಮೇಲೆ ಭ್ರಷ್ಟಾಚಾರ ಇದೆ. ಕರ್ನಾಟಕದಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡೋದರಲ್ಲಿ ಪೈಪೋಟಿ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲದ ಸದಸ್ಯರ ನಡುವೆ ಭಾಳ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಇದೆಲ್ಲ ಏನು ತೋರಿಸ್ತದೆ ಅಂತಂದರೆ ಕಾಂಗ್ರೆಸ್ಸಿನ ಹೈಕಮಾಂಡು ಭಾಳ ವೀಕ್ ಇದೆ, ಅಥವಾ ಹೈಕಮಾಂಡಾಗಿ ಉಳಿದೇ ಇಲ್ಲ. ಈಗ ಹೈಕಮಾಂಡಾಗಿ ಉಳಿದೇ ಇಲ್ಲ. ಆದ್ದರಿಂದ ಏನು ಹೊರಗಡೆ ಬಂದು ಹೇಳ್ತಾರೆ ಅದು ಭಾಳ ಶುದ್ಧ ಸುಳ್ಳು. ಇದು ಬರೀ ಇಂಟರ್ವಲ್. ಇದು ಇಂಟರ್ವಲ್. ಪಿಕ್ಚರ್ ಅಭಿ ಬಾಕಿ ಹೈ. ಮುಖ್ಯವಾಗಿರುವಂಥ ಸಿನಿಮಾ ಇನ್ನೂ ಇದೆ. ಕೆಲವೇ ದಿವಸಗಳಲ್ಲಿ ಅದು ಬಿಡುಗಡೆ ಆಗುತ್ತೆ. ಇವರ ಬಣ್ಣ ಬಯಲಾಗುತ್ತೆ. ಅಲ್ಲ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಪಿಕ್ಚರಲ್ಲಿ? ಏನು ಇರ್ಬೋದು ಅಂತ ಇಂಟರ್ವ್ಯೂಲ್ಲ ಇಷ್ಟೇ ಆದರೆ? ಅಲ್ಲ, ನಾವು ಇಲ್ಲಿ ಅದರ ಭವಿಷ್ಯ ನುಡಿಯಲ್ಲೂ ಇಲ್ಲ. ಏನು ಬೇಕಾದರೂ ಆಗ್ಬೋದು. ಈ ಬೆಳವಣಿಗೆಗಳು ನೋಡಿದಾಗ ಏನು ಬೇಕಾದರೂ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದು ಮೊದಲನೇ ಸುತ್ತು, ಎರಡನೇ ಸುತ್ತು ಅಂತಾರಲ್ಲ. ಮೊದಲನೇ ಸುತ್ತಿನಲ್ಲಿ ಸಿದ್ದರಾಮಯ್ಯ ಮೇಲ್ಗೈ ಇದ್ದರು. ಇಲ್ಲೇ ದಿಲ್ಲಿಗೆ ಬಂದು ನಿಮ್ಮ ಹತ್ರನೇ ಹೇಳಿದರು, ನಾನು 5 ವರ್ಷ ಮುಖ್ಯಮಂತ್ರಿ ಅಂತ ಮೊದಲನೇ ಸುತ್ತಲ್ಲಿ. ಮತ್ತು ರಾಹುಲ್ ಗಾಂಧಿ ಭೇಟಿಯಾಗಿ ಹೋದರು, ಆವಾಗಲೂ ಅದನ್ನೇ ಹೇಳಿದರು. ಈಗ ಅದನ್ನು ಹೇಳ್ತಾ ಇಲ್ಲ ಅವರು. ಎರಡನೇ ಸುತ್ತಿನಲ್ಲಿ DK ಶಿವಕುಮಾರ್ ಅವರು ತಮ್ಮ ಗ್ರೌಂಡನ್ನು ಮೇಕಪ್ ಮಾಡ್ಕೊಂಡಿದ್ದಾರೆ ಅಂತ, ಅವರ ರಾಜಕೀಯ ನೆಲಗಟ್ಟನ್ನು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ, ಬಾರ್ಗೇನಿಂಗ್ ಮಟ್ಟಕ್ಕೆ ಬಂದಿದ್ದಾರೆ ಅಂತ. ಮೊದಲನೇ ಸುತ್ತಿನಲ್ಲಿ ಮುಖ್ಯಮಂತ್ರಿ ಇದ್ದರೆ, ಎರಡನೇ ಸುತ್ತು ಡೆಪ್ಟಿ CMದಾಗಿದೆ. ಇನ್ನು 3ನೇ ಸುತ್ತು ಯಾರ್ದಾಗತ್ತೆ ಅನ್ನುವಂಥ ಕುತೂಹಲ ಇವತ್ತು ನಮಗೆಲ್ಲ ಇದೆ. ಕರ್ನಾಟಕ ಜನತೆಗೆ ಮಾತ್ರ ಈಗ ಇಷ್ಟೇ ಉಳಿದಿದ್ದು, ಯಾವಾಗ ಈ ಅನಿಷ್ಟ ಸರ್ಕಾರ ತೊಲಗಿತೋ ನಮ್ಮ ಕರ್ನಾಟಕದಿಂದ ಅನ್ನುವಂಥದ್ದು ಅವರ ನಿರ್ಣಯ ಆಗಿದೆ.